ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6 MBComನ IAS 2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನಾನು ಯೂನಿಟ್ 1, 2, 3 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಯೂನಿಟ್ 4. ಸೊ ಯೂನಿಟ್ 4 ಯಾವುದು ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆನ್ ಐಟಮ್ಸ್ ಇಂಪ್ಯಾಕ್ಟಿಂಗ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ IAS 12 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇದು ಪಾರ್ಟ್ 1 ವಿಡಿಯೋ ಆಗಿದೆ. ಪಾರ್ಟ್ 1 ಬಂದು ನಿಮಗಿದು ಯೂಶ್ವಲಿ IAS ಅಲ್ಲಿ 12 ಮಾರ್ಕ್ಸಿಗೆ ಅಂತ ಹೇಳಿ ಕೇಳಲ್ಲ, AB ಅಂತ ಹೇಳಿ ಡಿವೈಡ್ ಮಾಡ್ತಾರಲ್ವ. ಸೊ ಅದರಲ್ಲಿ 12 ಮಾರ್ಕ್ಸ್ ಕೇಳುವಂಥ ಒಂದು ಕ್ವಶನ್. ಓಕೆನಾ, ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ 2 ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ. ಒಂದು ಡಿಫರ್ಡ್ ಟ್ಯಾಕ್ಸ್, ಇನ್ನೊಂದು ಕರೆಂಟ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಇವೆರಡು ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಕರೆಂಟ್ ಟ್ಯಾಕ್ಸರು ಕೊಡ್ಬೋದು ಅಥವಾ ಡಿಫರ್ಡ್ ಟ್ಯಾಕ್ಸರು ಕೊಡ್ಬೋದು. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಟ್ಯಾಕ್ಸ್ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನೋದನ್ನ ಕೇಳ್ತಾರೆ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಟ್ಯಾಕ್ಸ್ ಬೇಸಿಸ್ ಮೇಲೆ ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆನಾ, ಸೊ ಇಲ್ಲಿ ನೋಡಿ ನಿಮ್ಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ಇನ್ 2023 ಅ ಕಂಪನಿ ಹ್ಯಾಡ್ ಅ ಟ್ಯಾಕ್ಸಿಬಲ್ ಪ್ರಾಫಿಟ್ ಆಫ್ ₹1,20,000. In the previous year 2022, income tax on 2021 profit has been estimated ₹30,000. Any under or overpayments are not settled until the following year. Tax payment was due. What would be the tax payable and chargeable for the 2022 if the tax due on 2021 as at ₹35,000 at ₹25,000. ಅಂದರೆ ಇಲ್ಲಿ ಏನು ಅಂದರೆ ನಮಗೆ ಒಂದು ಪ್ರಾಫಿಟ್ನ ಕೊಟ್ಟಿದ್ದಾರೆ. ಟ್ಯಾಕ್ಸೇಬಲ್ ಪ್ರಾಫಿಟ್ ಬಂದು 1,20,000 ಅಂತ ಹೇಳಿ ಒಂದು ಕಂಪನಿ ಟ್ಯಾಕ್ಸೇಬಲ್ ಪ್ರಾಫಿಟ್ನ ಕೊಟ್ಟಿದ್ದಾರೆ. ಸೊ ಇನ್ ದ ಇಯರ್ 2022 ಅಲ್ಲಿ ಏನಾಗಿದೆ ಅಂದರೆ, ಇನ್ಕಮ್ ಟ್ಯಾಕ್ಸ್ ಆನ್ 2021 ಪ್ರಾಫಿಟ್ ಹ್ಯಾಸ್ ಬೀನ್ ಎಸ್ಟಿಮೇಟೆಡ್ 30,000. ಸೊ 2021 ಅಲ್ಲಿ ಪ್ರಾಫಿಟ್ನ ಎಷ್ಟು ಎಸ್ಟಿಮೇಟ್ ಮಾಡಿದ್ದಾರೆ ಅಂದರೆ 30,000 ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಎನಿ ಅಂಡರ್ ಅಥವಾ ಓವರ್ ಪೇಮೆಂಟ್ಸ್ ಎಷ್ಟಾಗಿದೆಯೋ ಅದು ಸೆಟಲ್ ಆಗಿಲ್ಲ, ಅಂದರೆ ಇಲ್ಲಿವರೆಗೂ ಸೆಟಲ್ ಆಗಿಲ್ಲ ಅಂತ ಹೇಳಿದ್ದಾರೆ. ಓಕೆನಾ, ಹಾಗೆ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ, ಟ್ಯಾಕ್ಸ್ ಡ್ಯೂ ಆನ್ 2021. ಸೊ 2021 ಟ್ಯಾಕ್ಸ್ ಏನು ಡ್ಯೂ ಇತ್ತು ಅದನ್ನು ಅಮೌಂಟ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂದರೆ, ನಿಮಗೆ ಆ್ಯಕ್ಚುಲಾಗಿ ಪ್ರಾಫಿಟ್ ಎಷ್ಟು ಬಂದಿದೆ, ಪ್ರಾಫಿಟಲ್ಲಿ ಓವರ್ ಪೇಮೆಂಟ್ ಆಗಿದೆ, ಅಂಡರ್ ಪೇಮೆಂಟ್ ಆಗಿದೆ ಅಂತ ಹೇಳಿ ನೋಡಬೇಕಾಗುತ್ತೆ. ಅಂಡರ್ ಪೇಮೆಂಟ್ ಆಗಿದ್ರೆ ಆ್ಯಡ್ ಮಾಡ್ತೀರಾ, ಓವರ್ ಪೇಮೆಂಟ್ ಆಗಿದ್ರೆ ಮೈನಸ್ ಮಾಡ್ತೀರಾ. ಓಕೆನಾ, ಇದನ್ನು ಆ್ಯಡ್ ಮಾಡಿ ಮೈನಸ್ ಮಾಡಿದ್ಮೇಲೆ ಇನ್ನು ರಿಮೈನಿಂಗ್ನ ಜರ್ನಲ್ ಎಂಟ್ರೀಸಲ್ಲಿ ರೆಪ್ರೆಸೆಂಟ್ ಅನ್ನೋದನ್ನ ನೀವು ಮಾಡ್ತೀರಾ. ಓಕೆ, ಇಷ್ಟು ನಿಮಗೆ ಪ್ರಾಬ್ಲಮ್ ಅನ್ನೋದು ನಿಮಗಿರೋದು. ಬಟ್ ಇಲ್ಲಿ ಯಾವ ರೀತಿ ತೊಗೋಬೇಕು, ಯಾವುದು ಓವರ್ ಪೇಮೆಂಟ್ ಆ್ಯಂಡ್ ಯಾವ್ದು ಅಂಡರ್ ಪೇಮೆಂಟ್ ಅಂದರೆ, ಸೊ ಇಲ್ಲಿ ಯಾವ ರೀತಿ ಓವರ್ ಪೇಮೆಂಟ್ ಆ್ಯಂಡ್ ಯಾವ್ದು ಅಂಡರ್ ಪೇಮೆಂಟ್ ಅಂತ ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂದರೆ, ಸೊ ನೋಡಿ ಇಲ್ಲಿ ಇವಾಗ ನೀವು 30,000 ಅವ್ರು ಹೇಳಿರೋದು ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟಿದೆ ಅಂದರೆ 30,000 ಅಂತ ಹೇಳಿದ್ದಾರೆ. ಸೊ ಈ 30,000ಅಲ್ಲಿ ಕೇಸ್ 1 ಕೇಸ್ 2 ಅಂತ ಹೇಳಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ನಿಮಗೆ AB ಅಂತ ಹೇಳಿ 2 ಕೊಟ್ಟಿದ್ದಾರಲ್ಲ. ಫಸ್ಟ್ ಕೇಸ್ 1 ಬಂದುಬಿಟ್ಟು ಅಟ್ 35,000 ಟ್ಯಾಕ್ಸ್ ರೇಟ್ ಇದ್ದರೆ ಇದು ಏನಾಗುತ್ತೆ, ಓವರ್ ಪೇಮೆಂಟ್ ಆಗುತ್ತಾ ಅಂಡರ್ ಪೇಮೆಂಟ್ ಆಗುತ್ತಾ ಅಂತ ಹೇಳಿ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗಿರೋದು 30,000. ಬಟ್ ನಿಮಗಿಲ್ಲಿ ಹೇಗೆ ಅನಿಸುತ್ತೆ ಅಂದರೆ, ಇದು 30,000 ಇರೋದು 35,000 ಆಗಿದೆ ಅಂದರೆ ಓವರ್ ಪೇಮೆಂಟ್ ಅಲ್ವಾ ಅಂತ ಹೇಳಿ ಅನಿಸುತ್ತೆ. ಬಟ್ ಇಲ್ಲ, ನಿಮಗೆ ಇಲ್ಲಿ ಸಿಂಪಲಾಗಿ ನಾನು ಲಾಜಿಕ್ ಹೇಳೋದಾದರೆ, ಇಲ್ಲಿ 30,000 ಇತ್ತಾ, 30,000ಗಿಂತ ಜಾಸ್ತಿ ಅಮೌಂಟ್ ಕೊಟ್ಟಿದ್ರೆ ಅದನ್ನು ಆ್ಯಡ್ ಮಾಡ್ತೀರಾ, ಅದನ್ನು ಅಂಡರ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ಅದೇ 30,000ಗಿಂತ ಕಡಿಮೆ ಅಮೌಂಟ್ ಕೊಟ್ಟಿದ್ರೆ ಅದನ್ನು ಓವರ್ ಪೇಮೆಂಟ್ ಅಂತ ಹೇಳಿ ಮೈನಸ್ ಮಾಡ್ತೀರಾ. ಓಕೆನಾ, ಸೊ ಇಲ್ಲಿ 30,000 ಇದೆ, ನಿಮ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 35,000 ಅಲ್ವಾ. ಸೊ ಇದು 30ಗಿಂತ ಜಾಸ್ತಿ ಆಗಿದೆ, ನೀವು ಏನಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನೀವು ಏನಂತ ಕನ್ಸಿಡರ್ ಮಾಡ್ತೀರಾ ಅಂದರೆ ಅಂಡರ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಇದನ್ನು ಆ್ಯಡ್ ಮಾಡ್ತೀರಾ. ಓಕೆನಾ, ಇನ್ನು 25,000 ಬಂದು 30,000ಗಿಂತ ಕೆಳಗಡೆ ಇದೆಯಲ್ವಾ, ಅದಕ್ಕೆ ಇದನ್ನು ಓವರ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಮೈನಸ್ ಮಾಡ್ತೀರಾ. ಇಷ್ಟೇ. ಓಕೆನಾ ಪ್ರಾಬ್ಲಮ್ಮು. ಸೊ ಇದು ನಾನು ಸಿಂಪಲಾಗಿ ಹೇಳ್ತಿರೋದು ಬಿಕಾಸ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. 30,000ಕ್ಕಿಂತ ಜಾಸ್ತಿ ಇದ್ದರೆ ಅಂಡರ್ ಪೇಮೆಂಟ್ ಆಗುತ್ತೆ, ಕೊಟ್ಟಿರೋ ವ್ಯಾಲ್ಯೂಗಿಂತ ಕಡಿಮೆ ಇದ್ದರೆ ಅದನ್ನು ಓವರ್ ಪೇಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು ಪ್ರಾಬ್ಲಮ್ ಕ್ವಶನ್ ಆಗಿದೆ. ಸೊ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿ ಆನ್ಸರ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ, ಸೊ ತುಂಬ ಚೆನ್ನಾಗಿ ಗೊತ್ತಿದೆ ನನ್ನ ಒಂದು ವ್ಲಾಗ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ. ಸೊ ಆ ಒಂದು ವ್ಲಾಗ್ ಚಾನಲ್ ಬಂದುಬಿಟ್ಟು ಸ್ವಪ್ನಾ ಗೌಡ ವ್ಲಾಗ್ಸ್ ಅಂತ ಹೇಳಿ. ಬಟ್ ತುಂಬ ದಿವಸದಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿಲ್ಲ. ಬಟ್
ಇನ್ಮೇಲಿಂದ ಅಪ್ಲೋಡ್ ಮಾಡ್ತೀನಿ. ಯಾವಾಗ ಒಂದು ಚಾನಲ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ಲೈವಿಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಆ ಒಂದು ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೀನಿ. ಸೊ ಆ ಒಂದು ಚಾನಲ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ. ಸೊ ಈ ಒಂದು ವಿಡಿಯೋ ಸೊಲ್ಯೂಷನ್ನ ನಾವು ನೋಡೋದಾದರೆ, ಸೊ ನೋಡಿ ಇಲ್ಲಿ ಫಸ್ಟ್ ನಾವು ಕರೆಂಟ್ ಟ್ಯಾಕ್ಸ್ ಅಲ್ವಾ, ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ಟ್ಯಾಕ್ಸ್ ಅಂತ ಹಾಕಿದ್ದೀನಿ. ಕೇಸ್ 1 ಬಂದುಬಿಟ್ಟು ಇಲ್ಲಿ ಎಷ್ಟು ಪೇಮೆಂಟ್ ಇದೆ ಫಸ್ಟು 35,000, ಅದಕ್ಕೆ ಪೇಮೆಂಟ್ ಆಫ್ ಟ್ಯಾಕ್ಸ್ 35,000 ಅಂತ ಹೇಳಿ ಬರೆದಿದ್ದೀನಿ. ಓಕೆನಾ. ಇಲ್ಲಿ ನೀವು ಜಸ್ಟ್ ಈ ಥರ ಡಿವೈಡ್ ಮಾಡ್ಕೊಳ್ತೀರಾ, ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ತೀರಾ. ಫಸ್ಟು ಟ್ಯಾಕ್ಸ್ ಡ್ಯೂ ಆನ್ 2023 ಪ್ರಾಫಿಟ್ ಎಷ್ಟು ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ ಇಡೀ ಕ್ವಶನಲ್ಲಿ ನಿಮಗೆ ಪ್ರಾಫಿಟ್ ಕೊಟ್ಟಿರೋದೇ ಒಂದು, ನಿಮಗೆ ಎರಡೆರಡು ಪ್ರಾಫಿಟ್ ಕೊಡ್ತಾರಾ ಅಂದರೆ ಇಲ್ಲ, ಯಾವ್ದಾದ್ರು 1 ಇಯರ್ ಮಾತ್ರ ಪ್ರಾಫಿಟ್ ಕೊಡೋದು. ಸೊ ಇಲ್ಲಿ ಟ್ಯಾಕ್ಸಬಲ್ ಪ್ರಾಫಿಟ್ ಎಷ್ಟಿದೆ ಅಂದರೆ 1,20,000 ರೂಪೀಸ್ ಬಂದು ಟ್ಯಾಕ್ಸಬಲ್ ಪ್ರಾಫಿಟ್ ಇದೆ. ಸೊ ಆ್ಯಸ್ ಇಟ್ ಈಸ್ ಟ್ಯಾಕ್ಸಬಲ್ ಪ್ರಾಫಿಟ್ನ ತೊಗೊಳ್ತೀರೋ 1,20,000 ಅಂತ. ಈ ಇಂಟು 30% ನೀವು ನಾನು ಯಾಕೆ ಮಾಡಿದ್ದೀನಿ ಅಂದರೆ ಇದಕ್ಕೆ ಬಂದುಬಿಟ್ಟು ಕಾನ್ಸ್ಟಂಟು. ಓಕೆನಾ. ಈ ಕಾನ್ಸ್ಟೆಂಟ್ ನೀವು 30%ನ ಇಂಟು ಮಾಡಲೇಬೇಕಾಗುತ್ತೆ ಟ್ಯಾಕ್ಸ್ ರೇಟ್ಗೆ. ಸೊ 1,20,000 ಇಂಟು 30%ನ ಮಾಡಿದಾಗ ನಿಮಗೆ 36,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕೊಳ್ತೀರಾ. ಇದಾದಮೇಲೆ ನಾನು ಆಗಲೇ ಹೇಳಿದೆ, ಇವಾಗ ಫಸ್ಟು ಅಮೌಂಟ್ನ ನೋಡ್ತೀರಾ. ಎಸ್ಟಿಮೇಟೆಡ್ ಅಮೌಂಟ್ ಬಂದು ಇಲ್ಲಿ 30 ಇದೆ, ಬಟ್ ನಾವು ಪೇ ಮಾಡಿರೋದು ಎಷ್ಟು 35,000 ಅಲ್ವಾ. ಅಂದರೆ ಅಂಡರ್ ಪೇಮೆಂಟ್ ಆಗಿದೆ. ಯಾವ ರೀತಿ ಅಂದರೆ ನಾನು ಈಸಿಯಾಗಿ ಹೇಳಿದ್ದೆ. ಸೊ 30,000ಗಿಂತ ಜಾಸ್ತಿ ಇದೆ ಅದನ್ನು ಅಂಡರ್ ಪೇಮೆಂಟ್ ಅಂತೀವಿ, ಅದಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಓವರ್ ಪೇಮೆಂಟ್ ಅಂತೀವಿ. ಸೊ ಅಂಡರ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ 35,000 ಮೈನಸ್ 30,000 ಎಷ್ಟಿದೆ ಆ ಅಮೌಂಟ್ನ ಮೈನಸ್ ಮಾಡಿದಾಗ ನಿಮಗೆ 5,000 ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕ್ಕೊಳ್ತೀರಾ. ನೆಕ್ಸ್ಟು ಕರೆಂಟ್ ಟ್ಯಾಕ್ಸ್ ಲಾಬಿಲಿಟಿನ 36,000 ಪ್ಲಸ್ 5,000 ಎರಡೂ ಆ್ಯಡ್ ಮಾಡಿದಾಗ ನಿಮಗೆ ಬರೋ ಆನ್ಸರ್ ಏನು ಅಂದರೆ ಕರೆಂಟ್ ಟ್ಯಾಕ್ಸ್ ಲಾಬಿಲಿಟೀಸ್ ಅಂತ ಹೇಳಿ. ಸೊ ಈ ಒಂದು ಅಮೌಂಟ್ ಬಂದುಬಿಟ್ಟು 41,000 ಆಗಿದೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೇಸ್ ಟು ಯಾವುದು ಅಂದರೆ ಅಟ್ 25,000 ಅಂತ ಹೇಳಿ ಕೊಟ್ಟಿದ್ದಾರೆ. ಕೇಸ್ 1 ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಕೇಸ್ 2 ಬಂದು 25,000 ರೂಪೀಸ್ ಅಂತ ಹೇಳಿದಾರಲ್ವಾ. ಸೊ ಅದನ್ನೇ ಆ್ಯಸ್ ಇಟ್ ಈಸ್ ಬರೆಯೋಣ. ಪೇಮೆಂಟ್ ಆಫ್ ಟ್ಯಾಕ್ಸ್ ರೂಪೀಸ್ 25,000. ಸೊ ಇಲ್ಲಿ ಏನು ನಿಮಗೆ ಡಿಫ್ರೆನ್ಸ್ ಅನ್ನೋದಾಗಲ್ಲ. ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ ಇಲ್ಲಿ ಓವರ್ ಪೇಮೆಂಟ್ ಸೊ ಇಲ್ಲಿ ಅಂಡರ್ ಪೇಮೆಂಟ್ ಆಗಿದೆ, ಬಟ್ ಇದರಲ್ಲಿ ಓವರ್ ಪೇಮೆಂಟ್ ಆಗುತ್ತೆ ಅಷ್ಟೇ. ಓಕೆನಾ. ಇಲ್ಲ ಆ್ಯಡ್ ಮಾಡಿದ್ದೀರಾ, ಇದರಲ್ಲಿ ಮೈನಸ್ ಮಾಡ್ತೀರಾ. ಫಸ್ಟ್ ಟ್ಯಾಕ್ಸ್ ಡ್ಯೂ ಆನ್ 2023 ಪ್ರಾಫಿಟ್ ಏನು ಅಂದರೆ ಆ್ಯಸ್ ಇಟ್ ಈಸ್ ಇಲ್ಲಿ ಏನು ಅಮೌಂಟ್ನ ತೊಗೊಂಡಿದ್ದೀರೋ ಅದೇ ಅಮೌಂಟ್ನ ತೊಗೊಳ್ತೀರಾ, ಔಟರ್ ಕಾಲಮ್ಗೂ ಸೇಮ್ ಅಮೌಂಟೇ ಹಾಕ್ಕೊಳ್ತೀರಾ. ಮೈನಸ್ ಓವರ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಎಷ್ಟು ಟ್ಯಾಕ್ಸ್ ಓವರ್ ಪೇಮೆಂಟ್ ಆಗಿದೆ ಅಂದರೆ 25,000 ಮೈನಸ್ 30,000. 25,000ಇಂದ ಮೈನಸ್ 30,000ನ ಮೈನಸ್ ಮಾಡಿದಾಗ ನಿಮಗೆ ಔಟರ್ ಕಾಲಮಲ್ಲಿ ಮೈನಸ್ 5,000 ರೂಪೀಸ್ ಅನ್ನೋದು ಬರುತ್ತೆ. ಇವಾಗ ನೀವೇನು ಮಾಡಬೇಕು ಅಂದರೆ 36,000 ಮೈನಸ್ 5,000 ಮಾಡಿದಾಗ 31,000 ಬರುತ್ತೆ. ಅದನ್ನು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇಷ್ಟು ನಿಮಗೆ ಇದೊಂದು ಪ್ರಾಬ್ಲಮ್ ಆಗಿದೆ. ಫಸ್ಟ್ ನಾವು ಈ ಒಂದು ಸೊಲ್ಯೂಷನ್ನ ಮಾಡಿದ್ದು. ಇದಾದಮೇಲೆ ನೀವು ಜರ್ನಲ್ ಎಂಟ್ರೀಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಇವಾಗ ನಿಮಗೆ ಕೇಸ್ 1 ಆ್ಯಂಡ್ 2 ಅಲ್ಲಿ ಏನು ಆನ್ಸರ್ ಬಂದಿರುತ್ತೋ ಆ ಬೇಸಿಸ್ ಮೇಲೆ ಜರ್ನಲ್ ಎಂಟ್ರೀಸ್ ಅನ್ನೋದನ್ನ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆನಾ. ಸೊ ಫಸ್ಟು ಇಯರ್ ಹಾಕ್ತೀರಾ, ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಅಂತ ಹಾಕ್ಕೊಂಡು 2023ಯಲ್ಲಿ ಕೇಸ್ 1ಅಲ್ಲಿ ನಿಮ್ಗೆ ಎಷ್ಟು ಆನ್ಸರ್ ಬಂದಿದೆ 41,000 ಅಲ್ವಾ. ಸೊ ಅದನ್ನು ನೀವು ಜರ್ನಲ್ ಎಂಟ್ರೀಸ್ ಬೇಸಿಸ್ ಮೇಲೆ ರೆಪ್ರೆಸೆಂಟ್ ಮಾಡ್ತೀರಾ ಅಷ್ಟೇ. ಓಕೆನಾ. ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾರ್ ಅಲ್ಲಿ ಏನು ಅಮೌಂಟ್ ಇದೆ ಅದನ್ನು ಹಾಕೊಳ್ತೀರಾ 41,000 ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹಾಕಿ ಸೇಮ್ 41,000 ಹಾಕೊಳ್ತೀರಾ. ಬಟ್ ನರೇಷನ್ ಏನಂತ ಬರೀತೀರಾ ಅಂದರೆ ಬೀಯಿಂಗ್ ಕರೆಂಟ್ ಟ್ಯಾಕ್ಸ್ ಫಾರ್ ದಿ ಇಯರ್ ಈಸ್ ರೆಕಾರ್ಡೆಡ್. ಓಕೆನಾ. ಇದು ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಇನ್ನು ಸೆಕೆಂಡ್ ಕೇಸ್ ನೋಡಿದಾಗ 31,000 ಇದೆ. ಇದನ್ನು ಕೂಡ ಸೇಮ್ ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸಲ್ಲಿ ನಿಮ್ಗೆ ಏನು ಚೇಂಜಸ್ ಇಲ್ಲ, ಸೇಮ್ ಆ್ಯಸ್ ಇಟ್ ಈಸ್. ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟೀಸ್ ಅಕೌಂಟ್ ಅಂತ ಹಾಕಿ 31,000 ಅಂತ ಹಾಕೊಳ್ತೀರಾ. ಇನ್ನು ನರೇಷನ್ ಬಂದು ಬೀಯಿಂಗ್ ಕರೆಂಟ್ ಟ್ಯಾಕ್ಸ್ ಫಾರ್ ದಿ ಇಯರ್ ಈಸ್ ರೆಕಾರ್ಡೆಡ್ ಅಂತ ಹೇಳಿ ಜರ್ನಲ್ ಎಂಟ್ರೀಸ್ ಅನ್ನೋದನ್ನ ಕ್ಲೋಸ್ ಮಾಡ್ತೀರಾ. ಓಕೆನಾ. ಸೊ ಇಲ್ಲಿಗೆ ಇದು ಬಂದುಬಿಟ್ಟು ಫಸ್ಟ್ ಪ್ರಾಬ್ಲಮ್ ಆಗಿದೆ ಆನ್ ದ ಬೇಸಿಸ್ ಆಫ್ ಕರೆಂಟ್ ಟ್ಯಾಕ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.